ಹಾಯ್ ಗೈಸ್, ನಾನು ಇವತ್ತು ಸಾವಡ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ನೋಡ್ಬೋದು ಸಾವಡ ಹೊಳೆ. ಸಾವಡ ವೀರಾಂಜನೇಯ ದೇವಸ್ಥಾನ ನೋಡ್ಬೋದು. ನೋಡ್ಬೋದು ಸಾವಡದ ಹೊಳೆದಾಚಿಯಿಂದ ಈಚೆಗೆ ಬ್ರಿಡ್ಜ್ ರೆಡಿಯಾಗಿದೆ. ಈ ವರ್ಷ ಹೊಳೆನಾಚಿನವರೆಲ್ಲ ಈಚೆ ಬರಲಿಕ್ಕೆ ತುಂಬ ಈಸಿ. ಫುಲ್ಲಿ ಬ್ರಿಡ್ಜ್ ರೆಡಿಯಾಗಿದೆ ನೋಡ್ಬೋದು. ನೋಡ್ಬೋದು ಬ್ರಿಡ್ಜ್ ಇಲ್ಲಿಗೆ ಎಂಡ್ ಆಗಿದೆ. ಆ ಕಡೆಯಿಂದ ಸ್ಟಾರ್ಟ್ ಆಗಿ ಇನ್ನೂ ಕೆಲಸ ಆಗ್ತಾ ಇದೆ ನೋಡ್ಬೋದು. ಇಲ್ಲಿ ಕೆಳಗೆ ಇಪ್ಪದು ಸಾವಡ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ನಾನೀಗ ಗುತ್ಯಮ್ಮನಿಗೆ ಹಣ್ಕೈ ಮಾಡಲಿಕ್ಕೆ ಮೇಲ್ಗಡೆ ಬಂದಿದ್ದೀನಿ. ಗುತ್ಯಮ್ಮನಿಗೆ ಹಣ್ಕೈ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ತೀನಿ. ನೋಡ್ಬೋದು ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ಮೇಲ್ಗಡೆ ಹೋದ್ರೆ ಸೀದಾ ಗುತ್ಯಮ್ಮನ ದೇವಸ್ಥಾನಕ್ಕೆ ಹೋಗುತ್ತೆ. ಈ ರೋಡ್ ಎಂಡಲ್ಲಿದೆ ಗುತ್ಯಮ್ಮನ ದೇವಸ್ಥಾನ, ಅಲ್ಲಿ ಮುಂದ್ಗಡೆ ಎಂಡಲ್ಲಿದೆ. ಇವಾಗ ರೋಡ್ ಎಂಡಿಗೆ ಬಂದಿದ್ದೀನಿ. ಇಲ್ಲೇ ನೋಡ್ಬೋದು ಗುತ್ಯಮ್ಮನ ದೇವಸ್ಥಾನ ಇದೆ. ಇಲ್ಲಿ ಹೊರಗಡೆ ಆಂಜನೇಯ ದೇವಸ್ಥಾನ, ಒಳಗಡೆ ಗುತ್ಯಮ್ಮನ ದೇವಸ್ಥಾನ. ನೋಡ್ಬೋದು ಗುತ್ಯಮ್ಮನ ದೇವಸ್ಥಾನ ಎಲ್ಲ ಹಣ್ಕೈ ಮಾಡ್ತಾ ಇದ್ದಾರೆ. ನಾನು ಇವಾಗ ಒಳಗಡೆ ಇದ್ದೀನಿ. ನಾನು ಇವಾಗ ಹಣ್ಕೈ ಮಾಡಬೇಕು. ಗುತ್ಯಮ್ಮನಿಗೆ ಹಣ್ಕೈ ಮಾಡಿ ಆಯಿತು. ಇಲ್ಲೇ ಇರುವ ಆಂಜನೇಯನಿಗೆ ಕೈ ಮುಗಿದು ಇವಾಗ ಕೆಳಗಡೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಇವಾಗ ಹೊರಟಿದ್ದೀನಿ. ಈಗ ಸೀದಾ ದೇವಸ್ಥಾನಕ್ಕೆ ಹೋಗ್ತೀನಿ. ಇಲ್ಲಿಂದ ಇವಾಗ ದೇವಸ್ಥಾನ ಹತ್ರ ಬಂದಿದ್ದೀನಿ. ನೋಡ್ಬೋದು ಫುಲ್ ಲೈಟಿನ ಅಲಂಕಾರ ಮಾಡಿದ್ದಾರೆ. ನೈಟಲ್ಲಿ ಬಂದರೆ ಇಲ್ಲ ಒಳ್ಳೆ ಆಗುತ್ತೆ, ಒಳ್ಳೆ ಕಾಣಿಸುತ್ತೆ ಲೈಟಲ್ಲಿ. ಇಲ್ಲಿ ಸ್ವಲ್ಪ ಮುಂದೆ ಹೋದರೆ ಸಾವಡದ ಅಮ್ಮನವ್ರ ದೇವಸ್ಥಾನ ಸಿಗುತ್ತೆ. ಸಾವಡ ಅಮ್ಮನವ್ರ ದೇವಸ್ಥಾನದ ಎಂಟ್ರೆನ್ಸಿಗೆ ಬಂದಿದ್ದೀನಿ. ನೋಡ್ಬೋದು ಫುಲ್ ಲೈಟಿನ ಅಲಂಕಾರ ಮಾಡಿದ್ದಾರೆ. ನೈಟ್ ಬರೋವಾಗ ಇಲ್ಲಿ ಒಳ್ಳೆ ಕಾಣಿಸುತ್ತೆ. ಹೂವಿನ ವ್ಯಾಪಾರ ಭಾರಿ ಜೋರಾಗಿ ಆಗ್ತಿತ್ತು. ನೋಡ್ಬೋದು ಇದೇ ಸಾವಡ ಅಮ್ಮನವ್ರ ದೇವಸ್ಥಾನ. ಇಲ್ಲಿಗೆ ಬಂದಿದ್ದು ನಾನು. ಇವತ್ತು ರಾತ್ರಿ ಗಂಡ ಸೇವೆ, ಬೇವಿನ ಸೇವೆ ಎಲ್ಲ ಸೇವೆಗಳಿವೆ. ಇವಾಗ ದೇವಸ್ಥಾನದ ಒಳಗಡೆ ಹೋಗ್ತೀನಿ. ನೋಡ್ಬೋದು ದೇವಸ್ಥಾನದ ಎದುರುಗಡೆ ಯಾವ ಥರ ಅಲಂಕಾರ ಮಾಡಿದ್ದಾರೆ ಅಂತ. ಹೆಸರು ಕೂಡ ಹಾಕಿದ್ದಾರೆ, ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಸಾವಡ ಅಂತ. ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಸಾವಡ ದುರ್ಗಾ ಪರಮೇಶ್ವರಿ ಅಮ್ಮನವರು ಫುಲ್ ಹೂವಿನ ಅಲಂಕಾರ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡ್ಬೋದು. ಒಳಗಡೆ ಹೋಗಿ ಪೂಜೆ ಮಾಡಿಬಿಟ್ಟು ಇವಾಗ ಹೊರಗಡೆ ಬಂದಿದ್ದೀನಿ. ಇಲ್ಲೇ ಹಣ್ಕಾಯಿ ಮಾಡಿಬಿಟ್ಟು ಸೀದಾ ಊಟಕ್ಕೆ ಹೋಗೋದು. ಇವಾಗ ಹಣ್ಕಾಯಿ ಎಲ್ಲ ಆಯಿತು. ಸೀದಾ ಎಲ್ಲ ಹಬ್ಬ ಎಲ್ಲ ಸುತ್ತಾಡಿ ಬರುವ. ಏನೆಲ್ಲ ಬಂದಿದೆ ಅಂತ ನೋಡುವ. ನೋಡ್ಬೋದು ತುಂಬ ಐಟಮ್ಗಳೆಲ್ಲ ಬಂದಿದೆ ಹಬ್ಬಕ್ಕೆ. ಎಲ್ಲೆಲ್ಲಿನೆಲ್ಲ ಬಂದಿದ್ದಾರೆ. ಏನು ಬೇಕಾದ್ರೂ ಸಿಗುತ್ತೆ, ಅಷ್ಟೊಂದು ಐಟಮ್ಗಳಿವೆ. ನೋಡ್ಬೋದು ಮುಂಡಕ್ಕಿ ಗಿಂಡಕ್ಕಿ ಎಲ್ಲ ಇದೆ. ಇದೇ ದಾರಿಯಲ್ಲಿ ಮುಂದೆ ಹೋದರೆ ಇನ್ನೂ ತುಂಬ ಐಟಮ್ಗಳಲ್ಲಿವೆ. ಏನೆಲ್ಲ ಬಂದಿದೆ ಅಂತ ತೋರಿಸ್ತೀನಿ ನಿಮಗೂ, ನಾನು ನೋಡ್ತೀನಿ.
ಈ ಕಡೆ ಎಲ್ಲ ಅಂಗಡಿಗಳ ಸೆಟ್ ಇನ್ನೂ ಹಾಕಲಿಲ್ಲ, ಸಂಜೆ ಒಳಗೆಲ್ಲ ಹಾಕಿರ್ತಾರೆ. ಇವಾಗ ಯಾರು ಇರಲ್ಲಲ್ವಾ, ನೋಡ್ಬೋದು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಈ ಕಡೆ ಯಾವುದು ಅಂಗಡಿ ಇನ್ನೂ ಹಾಕಲಿಲ್ಲ, ಎಲ್ಲ ರೆಡಿ ಆಗ್ತಾ ಇದೆ. ನಾವು ಬೆಳಗ್ಗೆ ಬಂದೀವಲ್ಲ, ಅದಕ್ಕೆ ಏನೆಲ್ಲ ಅಂಗಡಿ ಬಂದಿದೆ ನೋಡಿಕೊಂಡು ಈಗ ಸೀದಾ ಊಟಕ್ಕೆ ಬಂದಿದ್ದೀವಿ. ಈಗ ಊಟ ಮಾಡಿಬಿಟ್ಟು ಸೀದಾ ಮತ್ತೆ ಏನೆಲ್ಲ ಇದೆ ಅಂತ ನೋಡಬೇಕು. ಇವಾಗ ಊಟ ಆಯಿತು. ಈಗ ಊಟ ಮಾಡಿಬಿಟ್ಟು ಈ ಕಡೆ ಬಂದಿದ್ದೀನಿ. ಹಬ್ಬ ಎಲ್ಲ ಸುತ್ತೀರಿ ಆಯಿತು. ಇವಾಗ ವಾಪಸ್ ಹೋಗ್ತಿದ್ದೀನಿ, ಮತ್ತೆ ಸಂಜೆ ಬರ್ತೀನಿ ವಾಪಸ್. ಸಂಜೆ ಹಬ್ಬಕ್ಕೆ ಬಂದಿದ್ದೀನಿ, ನೋಡ್ಬೋದು. ಇವಾಗ ದೇವಸ್ಥಾನ ಒಳಗಡೆ ಹೋಗ್ಬಿಟ್ಟು ದೇವರಿಗೆ ಕೈ ಮುಗಿದು ಹಣ್ಕೈ ಮಾಡಿಕೊಂಡು ಬರ್ತೀವಿ. ಮತ್ತೆ ಸಂಜೆ ಎಲ್ಲ ಕಡೆ ಸುತ್ತಾಡ್ತಾ ಇದ್ದೀವಿ. ಮತ್ತೆ ಏನೆಲ್ಲ ಇದೆ ಅಂತ ನೋಡಿಕೊಂಡು ಸುತ್ತಾಡ್ತಾ ಇದ್ದೀವಿ. ಈ ವರ್ಷ ನನಗೆ ಬೇವಿನ ಸೇವೆ ಇದೆ. ಇಲ್ಲಿ ಬಟ್ಟೆ ಹೊಡ್ಕೊಂಡು ತಗೊಂಡು ಹೋಗ್ತೀವಿ. ನೋಡ್ಬೋದು ಇವಾಗ ತುಂಬ ಅಂಗಡಿ ಬಂದಿವೆ ಮತ್ತು ಕೆಲವು ಅಂಗಡಿ ಇನ್ನೂ ಹಾಕ್ತಾ ಇದ್ದಾರೆ. ಇನ್ನು ರಾತ್ರಿ ಬಂದಾಗ ಎಲ್ಲ ರೆಡಿಯಾಗಿರುತ್ತೆ. ಸಂಜೆ ದೇವಸ್ಥಾನ ಎಲ್ಲ ಸುತ್ತಾಡಿಬಿಟ್ಟು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಮತ್ತೆ ರಾತ್ರಿ ಬರ್ತೀವಿ. ರಾತ್ರಿ ಹಬ್ಬಕ್ಕೆ ಬಂದಿದ್ದೀವಿ. ನೋಡ್ಬೋದು ಫುಲ್ ಲೈಟ್ ಯಾವ ಥರ ಕಾಣಿಸ್ತಾ ಇದೆ ಅಂತ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡ್ಬೋದು ಫುಲ್ಲು ಜನ ಇದ್ದಾರೆ, ತುಂಬ ಜನ ಬಂದಿದ್ದಾರೆ. ಹೊಳಿಂದ ಆಚೆಯಿಂದೆಲ್ಲ ಬಂದಿದ್ದಾರೆ. ಈ ಸಲ ಸೇತುವೆ ಇದೆಯಲ್ಲ, ಹೊಳಿಂದ ಆಚೆಯಿಂದ ಬರೋಕ್ಕೆ ಈ ವರ್ಷ ಈಸಿಯಾಗಿದೆ. ಇಷ್ಟು ವರ್ಷ ಕಷ್ಟ ಆಗ್ತಿತ್ತು, ದೋಣಿ ಎಲ್ಲ ಮಾಡಿಕೊಂಡು ಬರ್ತಾಯಿದ್ರು. ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ. ನನಗೆ ವಿಡಿಯೋ ಮಾಡ್ಕೊತ ಹೋಗಲಿಕ್ಕೆ ಆಗ್ತಾಯಿಲ್ಲ, ತುಂಬ ಕಷ್ಟಪಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ನೀವೆಲ್ಲರೂ ಸಪೋರ್ಟ್ ಮಾಡಿ ನನಗೆ, ನಿಮಗೋಸ್ಕರ ತುಂಬ ಕಷ್ಟಪಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡ್ಬೋದು ಒಳಗಡೆ ಕಾಲು ಹಾಕ್ಲಿಕ್ಕೆ ಜಾಗ ಇಲ್ಲ, ಫುಲ್ಲು ಜನ ಇದ್ದಾರೆ. ಫುಲ್ ಜನ ತುಂಬಿ ಹೋಗಿದ್ದಾರೆ. ಅಲ್ಲಿ ಎಂಡ್ ತನಕ ಜನ ಇದ್ದಾರೆ. ನೋಡ್ಬೋದು ಎಷ್ಟೊಂದು ಜನ ಇದ್ದಾರೆ, ಫುಲ್ಲು ಜನ ತುಂಬ ಹೋಗಿದ್ದಾರೆ. ನನಗೆ ಈ ವರ್ಷ ಬೇವಿನ ಸೇವೆ ಇದೆ. ಮುಂದ್ಗಡೆ ಹೋಗಿ ಟೋಕನ್ ತಗೊಂಡು ಬಂದು ಲೈನಲ್ಲಿ ನಿಲ್ಲಬೇಕು. ಲೈನು ಭಾರಿ ದೊಡ್ಡದಿದೆ, ತುಂಬ ದೊಡ್ಡದಿದೆ. ಎಷ್ಟು ತನಕ ಆಗುತ್ತೋ ಗೊತ್ತಿಲ್ಲ. ಎಲ್ಲ ನೋಡ್ಬೋದು ಬೇವಿನ ಸೇವೆ ಅಂದರೆ ಇದೇನೆ. ಬೇವಿನ ಸೇವೆ ಆಯಿತು. ಈ ಕಡೆ ಬಂದು ನಿಂತಿದ್ದೀವಿ ಮತ್ತು ತುಂಬ ಜನಕ್ಕೆ ಆಗ್ತಾಯಿದೆ ಬೇವಿನ ಸೇವೆ. ಇದು ತುಂಬ ಹೊತ್ತಾಗುತ್ತೆ ಬೇವಿನ ಸೇವೆ ಮುಗುವವರೆಗೆ. ರಾತ್ರಿಗೆ ಗಂಡ ಸೇವೆಯೂ ಇದೆ. ಬೇವಿನ ಸೇವೆ ಇರೋರು ಮಾತ್ರ ಒಳಗಡೆ ಬಿಡ್ತಾ ಇದ್ದಾರೆ ಮತ್ತು ಯಾರನ್ನು ಬಿಡ್ತಾ ಇಲ್ಲ. ಬೇವಿನ ಸೇವೆ ಯಾವಾಗ ಮುಗಿಯುತ್ತದೆ ಅಂತ ಜನ ಎಲ್ಲ ಕಾಯ್ತಾ ಇದ್ದಾರೆ. ಇಷ್ಟು ಬೇಗಂತೂ ಮುಗಿಯಲ್ಲ, 12-1 ಗಂಟೆ ಆಗುತ್ತೆ.
ಮತ್ತೆ ತಿರ್ಲಿಕ್ಕೆ ಬಂದಿದ್ದೀವಿ, ಮತ್ತೆ ಹಬ್ಬ ಸುತ್ತಾಡುವುದು. ಇಷ್ಟೊಂದು ಜನ ಬಂದಿದ್ದಾರೆ ನೋಡಿ, ತುಂಬ ಜನ ಇದ್ದಾರೆ. ಹಬ್ಬ ಎಲ್ಲ ಸುತ್ತಾಡಿಬಿಟ್ಟು ರಾತ್ರಿ ಊಟಕ್ಕೆ ಬಂದಿದ್ದೀವಿ. ಊಟ ಮಾಡಿಬಿಟ್ಟು ಮತ್ತೆ ಹಬ್ಬಕ್ಕೆ ಏನೆಲ್ಲ ಬಂದಿದೆ ಅಂತ ನೋಡಬೇಕು. ಊಟ ಮಾಡಿಬಿಟ್ಟು ದೇವಸ್ಥಾನ ಕಡೆ ಬಂದಿದ್ದೀವಿ. ಇವಾಗ ಬೇವಿನ ಸೇವೆ ಮುಗಿಯಿತು, ಇನ್ನು ಗೆಂಡ ಸೇವೆ ಶುರು ಆಗಬೇಕು. ಗೆಂಡ ಸೇವೆ ಸುರಾಪುರೊಳಗೆ ತಡ ಆಯ್ತು, ಅದಕ್ಕೆ ನಾವು ಈಗಲೇ ಮನೆ ಹೊರಟಿದ್ದೀವಿ. ಪಾತ್ರಿಗಳು ಇವಾಗ ಸ್ನಾನಕ್ಕೆ ಹೋದರು. ಇವಾಗ ಬೆಳಗಿಂದ ಹಬ್ಬಕ್ಕೆ ಹೋಗ್ತಾ ಇದ್ದೀನಿ. ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀನಿ, ಇವಾಗಷ್ಟೇ ಬಂದಿದ್ದು. ಇವಾಗ ದೇವಸ್ಥಾನ ಒಳಗಡೆ ಹೋಗ್ತೀನಿ. ನೋಡಿ, ದೇವಸ್ಥಾನ ಒಳಗಡೆ ಬಂದಿದ್ದೀನಿ. ನಿನ್ನೆ ರಾತ್ರಲ್ಲಿ ಇದ್ದಷ್ಟು ಜನ ಇವಾಗ ಇಲ್ಲ, ಆದರೂ ತುಂಬ ಜನ ಇದ್ದಾರೆ. ನಾವು ಸ್ವಲ್ಪ ಬೇಗ ಬಂದಿದ್ದೀವಿ, ಇನ್ನೂ ಜನ ಬಂದು ಸೇರಬೇಕಷ್ಟೆ. ನಾನಿವಾಗ ದೇವಸ್ಥಾನದ ಎದುರುಗಡೆ ಬಂದಿದ್ದೀನಿ, ನೋಡ್ಬೋದು. ದೇವಸ್ಥಾನದ ಒಳಗಡೆ ಹೋಗಿ ದೇವರಿಗೊಂದು ಕೈ ಮುಗೋಣ. ಅಮ್ಮನ ನೋಡ್ಬೋದು, ಇಲ್ಲೇ ಕಾಣಿಸ್ತಾ ಇದ್ದಾರೆ. ಈ ವಿಗ್ರಹ ಪೂರಾ ಮಣ್ಣಿಂದನೇ ಮಾಡಿದ್ದು. ಬನ್ನಿ ಅಮ್ಮನಿಗೊಂದು ಕೈ ಮುಗೋಣ. ಎಷ್ಟು ಚಂದ ಅಲಂಕಾರ ಮಾಡಿದ್ದಾರೆ ನೋಡಿ ಅಮ್ಮನನ್ನು. ಒಳಗಡೆ ಎಷ್ಟು ಚಂದ ಅಲಂಕಾರ ಮಾಡಿದ್ದಾರೆ ನೋಡಿ. ಅಮ್ಮನಿಗೆ ಕೈ ಮುಗ್ದಾಯಿತು. ಹಣ್ಕಾಯಿ ನಿನ್ನೆನೇ ಮಾಡ್ಕೊಂಡು ಹೋಗಿದ್ದೀವಿ, ಮತ್ತೆ ಇವತ್ತು ಮಾಡಲ್ಲ. ಮತ್ತೆ ಇವತ್ತು ಹಬ್ಬದಲ್ಲಿ ಸುತ್ತಾಡ್ತಾ ಇದ್ದೀವಿ ಅಂಗಡಿ ಎಲ್ಲ. ಮತ್ತೆ ಹಬ್ಬ ಎಲ್ಲ ಸುತ್ತಾಡಿ ಸೀದಾ ಊಟಕ್ಕೆ ಹೋಗ್ತೀವಿ. ಹಬ್ಬ ಎಲ್ಲ ಸುತ್ತಾಡಿ ಆಯಿತು, ಇವಾಗ ಊಟ ಮಾಡಕ್ಕೆ ಬಂದಿದ್ವಿ. ಇನ್ನು ಊಟ ಮಾಡಿಬಿಟ್ಟು ಏನು ಮಾಡಬೇಕು ಅಂತ ನೋಡಬೇಕು. ಊಟ ಮಾಡಿ ಆಯಿತು. ಇವಾಗ ಊಟ ಮಾಡಿಬಿಟ್ಟು ಈ ಕಡೆ ಬಂದಿದ್ದೀನಿ. ಇನ್ನು ಮತ್ತೆ ದೇವಸ್ಥಾನ ಕಡೆ ಹೋಗ್ತೀನಿ. ದೇವಸ್ಥಾನದಲ್ಲಿ ಪೂಜೆ ಆಗ್ತಿದೆ, ನೋಡ್ತಿರ್ಬೋದು. ದೇವರನ್ನು ಹೊರಗಡೆ ಕರ್ಕೊಂಡು ಬರ್ತಾ ಇದ್ದಾರೆ, ನೋಡ್ತಾ ಇರ್ಬೋದು.
ಇನ್ನು ಪೂಜೆ ಆಗ್ತಾ ಇದೆ. ಪೂಜೆ ಆಗೋವರೆಗೂ ನಾವು ನಿಲ್ಲೋದಿಲ್ಲ. ಹಬ್ಬ ಗೆಂಡ ಎಲ್ಲ ತೋರಿಸಿದ್ದೀನಿ ನಿಮಗೆ. 2 ದಿನಗಳ ವಿಡಿಯೋ ಒಂದರಲ್ಲೇ ಹಾಕ್ತಾ ಇದ್ದೀನಿ. ನಾವು ಮನೆಗೆ ಹೋಗ್ತಾ ಇದ್ದೀವಿ. ಸೌಡೆ ಹಬ್ಬದ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಬ್ಲಾಗ್ ಜೊತೆ ಸಿಗ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.